ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಈಗ ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಈಗ ಮಾಫಿ ಸಾಕ್ಷಿ ದರ್ಶನ್ ಕೊಲೆ ಪ್ರಕರಣ ಇತ್ತಲ್ಲ, ದರ್ಶನ್ ಕೊಲೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವ್ರ ಜೊತೆಗಿದ್ದಂಥ ಪ್ರದೋಷ್ ಸೇರಿದಂತೆ ಕೆಲ ಆರೋಪಿಗಳು ಕೆಲವೇ ಕ್ಷಣಗಳಲ್ಲಿ ಅವರು ಮಾಫಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಮಾಫಿ ಸಾಕ್ಷಿ ಮಾಡುವಂತೆ ಆರೋಪಿಗಳು ಕೋರ್ಟ್ ಮುಂದೆ ಬಂದಿದ್ರು. ವಿನಯ್ ಹಾಗೆ ಪ್ರದೋಷ್. ಮಾಫಿ ಸಾಕ್ಷಿಯ ಅರ್ಜಿ ಮಧ್ಯಾಹ್ನ 3 ಗಂಟೆಗೆ ಆದೇಶ ಪ್ರಕಟವಾಗುತ್ತೆ. 3 ಗಂಟೆಗೆ ಮಾಫಿ ಸಾಕ್ಷಿ ಅರ್ಜಿಯ ಕೋರ್ಟ್ನ ಆದೇಶ ಪ್ರಕಟವಾಗುತ್ತೆ. ಪ್ರದೋಷ್ ಹಾಗೆ ವಿನಯ್ ಅವರಿಬ್ಬರು ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿಗಳು. ಈ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಇದ್ರಲ್ಲ, ಸುಮಾರು ಒಂದು 18ರಿಂದ 20 ಜನರವರೆಗೂ ಕೂಡ ಈ ಪ್ರಕರಣದಲ್ಲಿ ಇದ್ದವರು. ಅದರಲ್ಲಿ ವಿನಯ್ ಮತ್ತೆ ಪ್ರದೋಷ್ ಈಗ ನಾವು ಮಾಫಿ ಸಾಕ್ಷಿಯಾಗಿ ನಮ್ಮನ್ನ ಪರಿಗಣಿಸಬೇಕು ಅಂತೇಳಿ ಕೋರ್ಟ್ ಮುಂದೆ ಹೋಗಿದ್ರು. ಅದರ ಆದೇಶ ಪ್ರಕಟವಾಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಅರವಿಂದ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಅರವಿಂದ್, ಒಂದು ವೇಳೆ ಇವರೆಲ್ಲ ಮಾಫಿ ಸಾಕ್ಷಿ ಆದ್ರು ಅನ್ನೋದಾದ್ರೆ ದರ್ಶನ್ಗೆ ಹೇಗೆಲ್ಲ ಇದು ಕಂಟಕ ಆಗುತ್ತೆ ಅರವಿಂದ್? ರಂಜಿತ್, ಬಹಳ ಮುಖ್ಯವಾಗಿ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿತ್ತು, ಈ ಕೇಸ್ ಬೆಳಕಿಗೆ ಬಂದಂತಹ ಹಂತದಲ್ಲೂ ಕೂಡ ಈ ಎಲ್ಲಾ ಆರೋಪಿಗಳು ತನಿಖಾಧಿಕಾರಿಗಳ ಮುಂದೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ, ಅಂದ್ರೆ ಒಂದು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ನಾವ್ ಯಾರು ಕೂಡ ಈ ತಪ್ಪನ್ನ ಮಾಡಿಲ್ಲ ಅನ್ನುವಂಥದ್ದು. ಯಾವಾಗ ಟ್ರಯಲ್ ಶುರು ಆಗುತ್ತೆ, ಚಾರ್ಜ್ ಶೀಟ್ ಸಬ್ಮಿಟ್ ಆಗುತ್ತೆ, ಕೋರ್ಟ್ ಮುಂದೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡ್ತಾರೆ, ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳನ್ನ ಅಲ್ಲಿ ಸಲ್ಲಿಕೆ ಮಾಡ್ತಾರೆ. ಅದಾದ ಬಳಿಕ ಟ್ರಯಲ್ ಶುರುವಾದಂತಹ ಬಳಿಕ ಈಗ ಪ್ರದೋಷ್ ಇಲ್ಲಿ 11 ಪುಟಗಳ, ಮುಖ್ಯವಾಗಿ 11 ಪುಟಗಳ ಒಂದು ಮಾಫಿ ಸಾಕ್ಷಿನ ಇಲ್ಲಿ ಉಲ್ಲೇಖ ಮಾಡಿ ಒಂದು ಅರ್ಜಿಯನ್ನ ಕೂಡ ಕೊಟ್ಟಿರುವಂತದ್ದು. ಆ ಅರ್ಜಿಯ ಒಂದು ಆದೇಶವನ್ನ ಇವತ್ತು 59ನೇ CCH ಕೋರ್ಟ್ ಪ್ರಕಟ ಮಾಡುತ್ತೆ. ಆ ಆದೇಶವನ್ನ ಇವತ್ತು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಪ್ರಕಟ ಮಾಡುತ್ತೆ. ಅಂದ್ರೆ ಕೋರ್ಟ್ ಈ ಒಂದು ಮಾಫಿ ಸಾಕ್ಷಿಯನ್ನ ಪರಿಗಣಿಸುತ್ತಾ ಅಥವಾ ಇಲ್ವಾ ಅನ್ನುವಂತ ಹಂತದಲ್ಲಿ ಆ ಒಂದು ಆದೇಶ ಹೊರಬರುತ್ತೆ. ಪರಿಗಣಿಸಿದ್ದೇ ಆದಲ್ಲಿ ಮುಂದೆ ಅಂತಿಮ ತೀರ್ಪಿಗೆ ಬೇಕಾದಂತಹ ವಿಚಾರಣೆಗಳು, ಅಂದ್ರೆ ವಾದ ಪ್ರತಿವಾದಿಗಳು ಕೂಡ ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಒಟ್ಟಿನಲ್ಲಿ ಆ ಒಂದು 3 ಗಂಟೆಗೆ ಬರುವಂತಹ ಆದೇಶದ ಮೇಲೆ ಈಗ ದರ್ಶನ್ ಅವರ ಭವಿಷ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ದರ್ಶನ್ ಅವರಿಗೆ ಯಾವಾಗಿಂದ ಪರಿಚಯ ಆದ್ರು ಅಂದ್ರೆ 2003ರಲ್ಲಿ ಅವರು ಜಯನಗರದ ನ್ಯಾಷನಲ್ ಗ್ರೌಂಡ್ ನಲ್ಲಿ ಕ್ರಿಕೆಟ್ ಆಡುವ ಮುಖಾಂತರವಾಗಿ ಅಲ್ಲಿ ಪರಿಚಯ ಆಗಿದ್ದು. ಅದಾದ ಬಳಿಕ ಆ ಒಂದು ಕೃತ್ಯ ಏನ್ ನಡೆಯುತ್ತೆ ಅವತ್ತು ಕೂಡ ದರ್ಶನ್ ಅವರ ಮನೆಗೆ ಹೋಗಿದ್ದೆ. ಅಲ್ಲಿಂದ ಸ್ಟೋನಿ ಬ್ರೂಕ್ ಪಬ್ಗೆ ನನ್ನನ್ನ ಕರೆದುಕೊಂಡು ಹೋದ್ರು. ಅದಾದ ಬಳಿಕ ಪವಿತ್ರ ಗೌಡ ಮನೆಗೆ ಹೋಗಿದ್ದು. ಅಲ್ಲಿಂದ ಶೆಡ್ಗೆ ಬಂದಂತಹ ನಂತರದಲ್ಲಿ ನಡೆದಂತಹ ಕೃತ್ಯ ಜೊತೆಗೆ ತಾನ ಒಂದು ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ತಾನು ಬಿಡಿಸಿದ್ದೆ, ಅಂದ್ರೆ ಹಲ್ಲೆ ಮಾಡೋದು ಕೊಲೆ ಮಾಡುವಂತಹ ಒಂದು ಪ್ರಯತ್ನವನ್ನ ಆರೋಪಿಗಳು ಮಾಡ್ತಿದ್ದಾಗ ನಾನು ಅದನ್ನ ತಪ್ಪಿಸಲು ಯತ್ನ ಮಾಡಿದೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಿ ಕ್ಷಮಾದಾನವನ್ನ ಕೋರಿರುವಂತದ್ದು ಪ್ರದೋಷ್. ಈಗ ಈ ಒಂದು ಕ್ಷಮಾದಾನವನ್ನ ಕೋರೋದಕ್ಕೆ ನಿಜವಾದ ಕಾರಣ ಏನು, ಇದೆಲ್ಲವನ್ನೂ ಕೂಡ ಇಲ್ಲಿ ಕೂಡ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ನಮಗೂ ಕೂಡ ಆಕ್ಷೇಪಣೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ ಅನ್ನುವಂಥದ್ದನ್ನ ಅವರು ಕೂಡ ಈಗ ವಾದವನ್ನ ಮಾಡಿರುವಂತದ್ದು. ಅದೆಲ್ಲವನ್ನೂ ಕೂಡ ಕೋರ್ಟ್ ಪರಿಗಣಿಸಿ, ಅಂದ್ರೆ ವಾದ ಪ್ರತಿವಾದವನ್ನ ಪರಿಗಣಿಸಿ ಈ ಮಾಫಿ ಸಾಕ್ಷಿಯನ್ನ ಪರಿಗಣಿಸಬೇಕಾ ಬೇಡವಾ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರುವಂತದ್ದೇ. ಈಗ ಸದ್ಯ ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಮಾಫಿ ಸಾಕ್ಷಿಯ ಭವಿಷ್ಯ ಅಂದ್ರೆ ಆದೇಶವನ್ನ ಪ್ರಕಟ ಮಾಡ್ತಾರೆ. ಒಂದು ವೇಳೆ ಇಲ್ಲಿ ಸಾಂದರ್ಭಿಕ ಸಾಕ್ಷಿ ಆಗಿರುವಂತಹ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಆ ಒಂದು ಕೃತ್ಯ ನಡೆದಂತ ಸ್ಥಳದ ಮಹಜರ್ ರಿಪೋರ್ಟ್ ಆಗಿರ್ಬೋದು, ಆ ಚಾರ್ಜ್ ಶೀಟ್ ನ ಗಮನಿಸಿ ಅದಕ್ಕೆ ಹೋಲಿಕೆ ಆಗುವಂತೆ ಈ ಪ್ರದೋಷ್ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದೆ ಆದಲ್ಲಿ ಎರಡೂ ಕೂಡ ಹೋಲಿಕೆ ಆದಲ್ಲಿ ದರ್ಶನ್ಗೆ ಇಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.